ನವೆಂಬರ್ 8ನೇ ತಾರೀಕು. ಏಳು ತಿಂಗಳ ಮೇಲೆ 3 ದಿನ ಆಗಿದೆ ಇವಾಗ. ಸೊ ಎಲ್ಲ ಎಲೆಗಳು ಒಣಗಿ ಬೀಳ್ತಾ ಇದ್ದಾವೆ. ನೆನ್ನೆ ನನಗೊಬ್ಬರು ಕಾಲ್ ಮಾಡಿ ಆಂಧ್ರದಿಂದ ಎಂಕ್ವೈರ್ ಮಾಡಿದ್ದೇನಂತಂದರೆ, ನಮ್ದು ಇವಾಗ 5 ತಿಂಗಳಿದೆ ಶುಂಠಿ. ಸೊ ಈ ಟೈಮಲ್ಲಿ ಪೆರಿಕ್ಯುಲೇರಿಯಾ ಮತ್ತು ರೂಟ್ ರಾಟ್ ಡಿಸೀಸ್ ಅಂದರೆ ಕೊಳೆ ರೋಗ 2 ಇದೆ. ಸೊ ನಾವು ಏನು ಮಾಡಬೇಕು ಇವಾಗ ಅಂತ ಡೌಟ್ಸ್ ಕೇಳ್ತಿದ್ದಾರೆ. ಸೊ ಪೆರಿಕ್ಯುಲೇರಿಯಾನೇ ಬೇರೆ, ರೂಟ್ ರಾಟೇ ಬೇರೆ. ಸೊ ಈ ಟೈಮಲ್ಲಿ ಏನಂತ ಅಂದರೆ, ನಿಮಗೆ ಯಾವಾಗ ಕೆಂಪು ಕೊಳೆ ಬಿದ್ದಿರುತ್ತಲ್ಲ ಆ ಒಂದು ಸಂದರ್ಭದಲ್ಲಿ ನೀವು COC ನ ಡ್ರೆಂಚ್ ಮಾಡಬೇಕಾಗುತ್ತೆ. ಎಲ್ಲಿ ಕೊಳೆ ಬಿದ್ದಿರುತ್ತಲ್ಲ ಅದರ ಅಕ್ಕಪಕ್ಕದ ಒಂದು ಗಿಡಗಳಿಗೆ ಮಾತ್ರ. ನೀವು ಇಡೀ ಮಡಿಗೆನೇ ಮಾಡಿದರೆ ಅದೇನಂತ ಅಂದರೆ ಗ್ರೋತ್ ಸ್ಟಾಪ್ ಆಗಿಬಿಟ್ಟು ಕಂಪ್ಲೀಟ್ಲಿ ನಿಮಗೆ ಈಲ್ಡ್ ಕಡಿಮೆ ಆಗುತ್ತೆ. ಸೊ ಈಲ್ಡ್ ಹಾಳಾಗಬಾರ್ದು, ನಮಗೆ ಬರ್ತಕ್ಕಂಥ ಒಂದು ಇಳುವರಿ ಕಡಿಮೆ ಆಗಬಾರ್ದು ಅಂದರೆ ಎಲ್ಲೆಲ್ಲಿ ಕೊಳೆ ಬಂದಿರುತ್ತೆ ಅಲ್ಲಿ ಮಾತ್ರ ಡ್ರೆಂಚ್ ಮಾಡಬೇಕಾಗತ್ತೆ. ಇದಾದಮೇಲೆ ಬಾಡುಗಳು ಬಂತು ಅಂದರೆ ಬ್ಯಾಕ್ಟೀರಿಯಲ್ ವಿಲ್ಟ್ಸ್ಗಳು ಇಂದಾಗಿರುತ್ತೆ. ಸೊ ಅದಕ್ಕೆ ಏನಂತಂದರೆ ನಾವು ಬ್ಯಾಕ್ಟೀರಿಯಾಗಳನ್ನು ತಡೆಯೋದಕ್ಕೆ ಏನೊಂದು ಕಜ್ಜಿಗ ಮಿಷನ್ ಆಗಲಿ ವ್ಯಾಲಿಡ ಮಿಷನ್ ಆಗಲಿ ಇದೆಯಲ್ಲ, ಇದನ್ನು ಯೂಸ್ ಮಾಡಬೇಕು. ಇದಾದಮೇಲೆ ಪೆರಿಕ್ಯುಲೇರಿಯಾಗೆ ಹೆಕ್ಸೋಕೊನೋಜಲ್ಲು, ಪ್ರಾಪಿಕೊನೋಜಲ್ಲು, ಟೆಪಿಕೊನೋಜಲ್ಲು ಏನು ನೀವು ಭತ್ತಕ್ಕೆ ಯೂಸ್ ಮಾಡ್ತಿದ್ದೀರಲ್ಲ ಮುಂಚೆ ಪೆರಿಕ್ಯುಲೇರಿಯಾ ಎಲೆ ಚುಕ್ಕೆ ರೋಗಕ್ಕೆ, ಅದನ್ನೇ ಸ್ಪ್ರೇನ 8 ದಿವಸಕ್ಕೊಂದ್ಸಲ ಗ್ರೂಪ್ಗಳನ್ನು ಚೇಂಜ್ ಮಾಡಿ ಕೊಡಬೇಕಾಗತ್ತೆ. ಈ ರೀತಿ ನೀವು ಗ್ರೂಪ್ಗಳನ್ನು ಚೇಂಜ್ ಮಾಡಿ ಕೊಡೋದ್ರಿಂದ ಏನಿದೆಯಲ್ಲ ರೋಗಗಳನ್ನು ನಾವು ಹಿಡಿತದಲ್ಲಿ ತಡೆಗಟ್ಟಿ ಒಂದು ಗಿಡಗಳನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇವಾಗ ನೋಡಿ ಮೊಗ್ಗುಗಳೆಲ್ಲ ಕ್ಲೀನಾಗೆ ಕೆಂಪಾಗಿ ಎಲ್ಲ ಒಣಗ್ತಾ ಇದೆ ಅದು. ಆಮೇಲೆ ಇನ್ನೊಂದೇನೆಂದರೆ ಈ ಸಲ ಲೇಟ್ ರೈನ್ಗಳೆಲ್ಲ ಆಗಿರೋದ್ರಿಂದ, ಮಳೆಗಳೆಲ್ಲ ಬರ್ತಾ ಇರೋದ್ರಿಂದ ಮತ್ತೆ ಎಲೆಗಳು ಚಿಗುರ್ತಿದ್ದಾವೆ. ಸೊ ಇದ್ರದ್ದು ಅವಶ್ಯಕತೆ ಇಲ್ಲ ಈಗ, ಬಟ್ ಆದರೂ ಕೆಲವೊಂದು ಮಡಿಗಳು ತುಂಬ ಗ್ರೀನಿಶ್ ಆಗಿ ಮತ್ತೆ ಬೆಳೀತಾ ಇದೆ, ನೋಡ್ತಾ ಇರ್ಬೋದು. ಸೊ ಇದರಲ್ಲೀಗ ಸ್ಪಾಟ್ ಡಿಸೀಸ್ಗಳೆಲ್ಲ ಕಡಿಮೆ ಆಗಿದೆ. ಇವಾಗೇನು ಸ್ಪ್ರೇ ಕೊಡೋದೆಲ್ಲ ಅವಶ್ಯಕತೆನೇ ಇಲ್ಲ ನಮ್ಮದು, ಯಾಕೆಂದರೆ ಈಗ ಆಲ್ರೆಡಿ ಇದು ಮೆಚ್ಯೂರ್ಡ್ ಆಗಿದೆ. ಇನ್ನು ಒಂದು ಮಂತ್ ಆದರೆ 8 ತಿಂಗಳು ಕಂಪ್ಲೀಟು, ಆವಾಗ ನಾವು ಹಾರ್ವೆಸ್ಟ್ ಮಾಡೋದಕ್ಕೆ ರೆಡಿ ಇರುತ್ತೆ. 10 ತಿಂಗಳ ತನಕ ಕಾದಾಗ ಬೀಜಕ್ಕೆ ಬರುತ್ತೆ. ಸೊ ಯಾರಿಗಾದ್ರೂ ಏನಾದರೂ ಡೌಟ್ ಇದ್ದರೆ ಇದ್ರ ಬಗ್ಗೆ ನಂಗೆ ಬೇಕಾದ್ರೆ ಕಾಲ್ ಮಾಡಿ, ನನ್ನಿಂದ ಆದಷ್ಟು ಸಜೆಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಇಯರ್ ನೀವು ಏನು ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ನೀವೆಲ್ಲ ಏನು ಈಗ ಡಿಸೆಂಬರ್ ಒಳಗೇ ನೀವು ಸೈಟೆಲ್ಲ ಸೆಲೆಕ್ಟ್ ಮಾಡಿಕೊಂಡ್ರೆ ಒಂದು ಹಸಿರು ಗೊಬ್ಬರ ಅಂದರೆ ಸೆಣಬನ್ನು ಉಗ್ಬಿಟ್ಟು ಅದು ಹೂವಾಗಿಂತ ಮುಂಚೆ, ಬೀಜ ಆಗೋಕ್ಕಿಂತ ಮುಂಚೆನೇ ಒಂದು ರೋಟ್ರ್ ಹೊಡೆದ್ರೆ ನಮಗೆ ಹಸಿರೆಲೆ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಅದಾದಮೇಲೆ ಡ್ರಿಪ್ ಈ ಥರ ಏನಿದೆಯಲ್ಲ ಡ್ರಿಪ್ ಸಿಸ್ಟಮು, ಈ ಟೈಪಲ್ಲೇ ಇನ್ಲೈನ್ ಅಂತ ಬರುತ್ತೆ, ಆ ಒಂದು ಇನ್ಲೈನ್ ಸಿಸ್ಟಮ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ ಆ ಥರ ಯೂಸ್ ಮಾಡೋದ್ರಿಂದ ನಾವು ಸತತ ಎಲ್ಲ ಒಂದು ಟೈಮ್ನಲ್ಲೂ ಕೂಡ ನಾವು ಏನಂತ ಅಂದರೆ ಔಷಧಿಗಳನ್ನು, ಗೊಬ್ಬರಗಳನ್ನು ಡ್ರಿಪ್ಪಲ್ಲೇ ಕೊಡ್ಬೋದು. ಇದರಿಂದ ಟೈಮಿಂಗ್ ಕೂಡ ಸೇವ್ ಆಗುತ್ತೆ ನಮಗೆ. ನೋಡಿ ಎಷ್ಟು ಇರ್ಬೋದು ಇಳುವರಿ ಅಂತ, ಇನ್ನೂ ಯಾವುದು ಗೆಡ್ಡೆ ಕಿತ್ತಿಲ್ಲ ನಾನು. ಸೊ ಕೆಲವೊಂದು ಇಳುವರಿ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಇದೆಲ್ಲ ಆಲ್ಮೋಸ್ಟ್ ಒಂದು 3.5 ಫೀಟ್ ಎತ್ತರ ಇದ್ದಾವೆ ಗಿಡಗಳು. ಸೊ ಗಿಡದ ಹೈಟಿಗೂ ಮತ್ತು ಇಳುವರಿಗೂ ಯಾವುದೇ ಒಂದು ನೆಂಟಸ್ಥಾನ ಇರೋದಿಲ್ಲ, ಅದಕ್ಕೂ ಹೈಟಿಗೂ ಸಂಬಂಧನೇ ಇಲ್ಲ. ಮರಿಗಳ ಸಂಖ್ಯೆ ಎಷ್ಟು ಚೆನ್ನಾಗಿ ನಾವು ಸ್ಟಾರ್ಟಿಂಗಲ್ಲೇ ತೊಗೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲೇನೋ ನೋಡ್ತಾ ಇರ್ಬೋದು, ಬಿಲ ಮಾಡ್ಕೊಂಡ್ಬಿಟ್ಟಿದೆ ಮತ್ತು ನೋಡೋಣ, ಇದೊಂದು ಹಾಗೆ ಕಿತ್ತು. ಸೊ ಇಲ್ಲದಕ್ಕೆ ಬರ್ತಾಯಿಲ್ಲ, ಕೈಲಿ ಒಂದು ಎಂಥದಾದ್ರು ಟೂಲ್ಸ್ ಇಟ್ಕೊಂಬರ್ಬೇಕಿತ್ತು ತೆಗೆಯೋದಾದರೆ. ಇಟ್ಸ್ ಓಕೆ, ನೋಡೋಣ. ಸೊ ಇದೆಲ್ಲ ಇವಾಗ ಡೌನ್ ಆಯ್ತು ಅಂತಂದರೆ, ಇಫ್ ಇನ್ ಕೇಸ್ ನಾನು ಇನ್ನೂ ಒಂದು 2 ಮಂತ್ಸ್ 3 ಮಂತ್ಸ್ ಮೇಲೆ ಇಟ್ಕೊತೀನಿ ಅನ್ನೋದಾದರೆ ಮಾತ್ರ ಇದಕ್ಕೆ ಮಣ್ಣು ಹಾಕಿಸ್ಬೇಕಾಗತ್ತೆ. ಮಣ್ಣು ಹಾಕಿಸಿ ನೀರು ಹೊಡಿತಾ ಹೋಗಬೇಕು. ಏನಕ್ಕೆ ಅಂದರೆ ಈ ಶುಂಠಿ ಏನಿದೆಯಲ್ಲ ಇದೆಲ್ಲ ಈ ಥರ ಮೇಲ್ಗಡೆ ಬಂದಿದೆ ಇವಾಗ. ಸೊ ಈ ಥರ ಬಂದಿರೋದ್ರಿಂದ ಏನಾಗುತ್ತೆ, ಶುಂಠಿಗಳು ಬಿಸಿಲಿಗೆ ಬಿದ್ದು ತನ್ನ ಫೇಸ್ನ ಕಳ್ಕೊಳುತ್ತೆ. ಸೊ ಅವಾಗ ಕ್ವಾಲಿಟಿ ಡ್ರಾಪ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀರು ಹೊಡಿಯೋದು ತುಂಬ ಇಂಪಾರ್ಟೆಂಟು. ನೋಡಿ ಯಾರೋ ಕೇಳಿದರು ಮರಿಗಳು ಎಲ್ಲಿ ತನಕ ಬರ್ತವೆ ಅಂತಂದು. ಸೊ ಇವಾಗ 7 ತಿಂಗಳಾಗಿದೆ. ಸೊ ಈ ಹಂತದಲ್ಲಿ ಕೂಡ ಇನ್ನು ಮರಿಗಳು ಬರ್ತಾನೆ ಇರ್ತವೆ.
ಸೊ ಶುಂಠಿ ಹೇಗೆ ಅಂದರೆ ಅದು ಎಲ್ಲಿವರೆಗೂ ವೆದರ್ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರುತ್ತೆ, ಮಳೆ ಆಗಲಿ ಮತ್ತು ಲೈಟ್ ಹ್ಯೂಮಿಡಿಟಿಲಿತ್ತಂತಲೇ ಮರಿಗಳು ಬರ್ತಾನೆ ಇರ್ತವೆ. ಬಟ್ ಅದರಿಂದ ಏನು ಯೂಸ್ ಇಲ್ಲ ನಮಗೆ ಈ ಟೈಮಲ್ಲಿ. ಅದೆಲ್ಲ ಏನಿದ್ರು ಪೀಕ್ ಪೀರಿಯಡ್ಸ್, ನಾವು ಸ್ಟಾರ್ಟಿಂಗ್ ಹಾಕಿ 1, 2 ಆ್ಯಂಡ್ 3 ಮಂತ್ಸ್ ಒಳಗೆ ಏನು ತೊಗೊತೀವಿ ಅದೇ ಮ್ಯಾಟ್ರ್ ಆಗೋದು. ಸೊ ಇಷ್ಟಿದೆ ಇವಾಗ ಸದ್ಯಕ್ಕೆ ನಮ್ಮದು ಹೊಲ. ನಮ್ಮದು ಶಿಕಾರಿಪುರ ನೆಲವಾಗ್ಲ ಹತ್ರ. ಸೊ ಯಾರಿಗಾದ್ರೂ ಬೀಜಕ್ಕೆ ಏನಾದ್ರು ಬೇಕಿದ್ದರೆ ಒಂದು ಅಡ್ವಾನ್ಸ್ ಹೇಳ್ತಾ ಇದ್ದೀನಿ, ವೆಯ್ಟ್ ಮಾಡ್ತೀನಿ ನಾನು ಫೆಬ್ರವರಿ ತನಕನೂ. ಸೊ ಯಾರಾದರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ, ನನ್ನಿಂದ ಎಷ್ಟಾಗುತ್ತೆ ಅಷ್ಟು ಒಳ್ಳೆ ಬೀಜಗಳನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.